ಪಕ್ಷದಿಂದ ಶಾಸಕ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಕುರಿತಂತೆ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯದಶಮಿ ದಿನ ಹೊಸ ಪಕ್ಷದ ಉದ್ಘಾಟನೆ ಆಗತ್ತೆ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಜನ ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ತೇವೆ. ಹಿಂದೂ ನಾಯಕರನ್ನ ಮೂಲೆ ಗುಂಪು ಮಾಡುವಂತಹ ಕುತಂತ್ರ ಇದು. ಯಡಿಯೂರಪ್ಪ ಕುಟುಂಬ ಈ ರೀತಿಯಾಗಿ ಕುತಂತ್ರವನ್ನ ಮಾಡ್ತಾ ಇದೆ. ಹೊಸ ರಾಜಕೀಯ ಪಕ್ಷ ಕಟ್ಟುವಂತಹ ಅಭಿಪ್ರಾಯ ಇದೆ ಅನ್ನೋದಾಗಿ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಕ್ಷದಿಂದ ಉಚ್ಚಾಟನೆಯಾದ ನಂತರದಲ್ಲಿ ಕೆಲವು ದಿನ ಸೈಲೆಂಟ್ ಇದ್ದಂತೆ ಕಾಣಿಸ್ತಾ ಇತ್ತು ಯತ್ನಾಳ್. ಆದರೆ ಇದೀಗ ಮತ್ತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಆಗಿರಬಹುದು ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧವಾಗಿ ಯತ್ನಾಳ್ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ವಿಜಯದಶಮಿ ದಿನ ಹೊಸ ಪಕ್ಷದ ಉದ್ಘಾಟನೆ ಅಂದ್ರೆ ಹೊಸ ಪಕ್ಷದ ಉದ್ಘಾಟನೆಯನ್ನ ಮಾಡ್ತೀವಿ ಅಂತಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ಜನ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ. ಹಿಂದೂ ನಾಯಕರನ್ನ ಮೂಲೆ ಗುಂಪು ಮಾಡುವಂತಹ ಕುತಂತ್ರ ಇದು. ಯಡಿಯೂರಪ್ಪ ಕುಟುಂಬ ಕುತಂತ್ರ ಮಾಡ್ತಾ ಇದೆ. ಹಾಗಾಗಿ ಹೊಸ ರಾಜಕೀಯ ಪಕ್ಷ ಕಟ್ಟುವಂತಹ ಅಭಿಪ್ರಾಯ ಇದೆ ಅಂತ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಹಿಂದುತ್ವದ ವ್ಯಕ್ತಿಗಳನ್ನ ತುಳಿದಿದ್ದಾರೆ. ತಮ್ಮ ಮಗನ ಸ್ವಾರ್ಥಕ್ಕಾಗಿ ತುಳಿದುಕೊಂಡು ಬಂದಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ಹಗರಣಗಳನ್ನು ಮಾಡಿದಂತ ಒಂದು ಕುಟುಂಬವನ್ನ ಮುಂದುವರಿಸೋದಾದ್ರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು, ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ. ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಮಾಡ್ತೀವಿ. ಜನರ ಏನು ಅಭಿಪ್ರಾಯ ಇದೆ, ಬಹಳ ಜನ ನನಗೆ ಹೇಳ್ತಾ ಇದ್ದಾರೆ, ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು, ಬಿಜೆಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ. ಯಾಕಂದ್ರೆ ಈಗ ಈ ರಾಜ್ಯದಲ್ಲಿ ನಡೆದಂತ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಘಟನೆ ಇರ್ಬೋದು, ಹುಬ್ಬಳ್ಳಿ ಘಟನೆ ಇರ್ಬೋದು, ಶಿವಮೊಗ್ಗ ಘಟನೆ ಸ್ವತಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತ ಹತ್ಯೆ ಆದ್ರೂ ಸಹ ಒಂದು ಕಡೆನೂ ಎನ್ಕೌಂಟರ್ ಮಾಡುವಂತ ಧೈರ್ಯ ತೋರಿಸಲಿಲ್ಲ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ, ಆಸಾಮದಲ್ಲಿ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ಹಿಂದೂಗಳ ಮೇಲೆ, ಯಾಕಂದ್ರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾಗಂತ ಮನೋಭಾವನೆ ಇಲ್ಲ ನಮ್ಮದು. ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಂಡು ಬಂದಿದ್ರು. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ, ವಿಜಯೇಂದ್ರ ನಂತರ ಅವನ ಮಗ, ಅವನ ಮಗನ ನಂತರ ಅವನ ಮಗ, ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ. ನಾವು ಇನ್ನೂ ಆದ್ರೂ ಹೈಕಮಾಂಡ್ಗೆ ವಿನಂತಿ ಪೂರ್ವಕ ಕೇಳ್ಕೋದೇನಂದ್ರೆ, ನೀವು ವಂಶ ಪಾರಂಪರ್ಯ ವಿರೋಧ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ. ಶಿವಾನಂದ್, ಇನ್ನು ನಿನ್ನೆ ನೋಡಿದ್ರೆ ಯತ್ನಾಳ್ ಹೊಸ ಪಕ್ಷವನ್ನ ನಾನು ಕಟ್ಟೋದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಆದ್ರೆ ಇವತ್ತು ವಿಜಯದಶಮಿ ದಿನದಂದು ಹೊಸ ಪಕ್ಷದ ಉದ್ಘಾಟನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಿನಕ್ಕೊಂದೊಂದು ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದು ಏನು ಅಂತ ಹೇಳಿ ಈ ಕುರಿತ ಡೀಟೇಲ್ಸ್ ಏನಿದೆ? ಖಂಡಿತ ದೇವದಾಸ್, ಏನು ಇವತ್ತು ವಿಜಯಪುರಕ್ಕೆ ಪ್ರಥಮ ಬಾರಿಗೆ ಏನು ಎಂಟ್ರಿ ಕೊಡ್ತಾರೆ. ಬೆಳಗ್ಗೆ ಉಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಹೋಮ ಹವನಗಳನ್ನು ಕೂಡ, ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ನಂತರ ಮಾಧ್ಯಮದ ಎದುರು ಕೂಡ ನಗರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ನಮಗೆ ಭವಿಷ್ಯ ಕಾಣ್ತಾ ಇಲ್ಲ ಬಿಜೆಪಿ ಪಕ್ಷದಲ್ಲಿ. ಯಾಕಂದ್ರೆ ಹಿಂದುತ್ವ ನಾಯಕರನ್ನ ಮೂಲೆ ಗುಂಪೆ ಮಾಡ್ತಕ್ಕಂಥ ಕೆಲಸ ಯಡಿಯೂರಪ್ಪ ಕುಟುಂಬ ಮಾಡ್ತಾ ಇದೆ. ಜನರ ಅಭಿಪ್ರಾಯಗಳನ್ನ ಕೂಡ ನಾವು ಮನ್ನಣೆ ಜನರ ಅಭಿಪ್ರಾಯ ಬಂದು ನಾವು ಬರ್ತಕ್ಕಂಥ ವಿಜಯದಶಮಿ ದಿನ ನಾವು ಹೊಸ ಪಕ್ಷ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಒಂದು ಸಂದೇಶ ಒಂದ್ ಕಡೆ ನೀಡೋದಾದ್ರೆ, ಇನ್ನೊಂದ್ ಕಡೆ ವರಿಷ್ಠರಿಗೆ ಕೂಡ ನಾವು ಒಂದು ಮನವಿಯನ್ನು ಮಾಡ್ಕೋತೀವಿ. ಈ ರೀತಿ ಕುಟುಂಬ ರಾಜಕಾರಣ, ಅಂಶಪರವಾಗಿ ಬರ್ತಕ್ಕಂಥ ಏನು ಒಂದು ಹಿಂದುತ್ವ ಮೂಲದ ಮೇಲೇನೆ ಒಂದು ಬಿಜೆಪಿ ಪಕ್ಷ ನಡೀತಾ ಇದೆ. ಈ ರೀತಿ ಹಿಂದುತ್ವ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಮೂಲೆಗುಂಪು ಮಾಡುವಂತ ಕೆಲಸ ವಿಜೇಂದ್ರ ಆಗಿರ್ಬೋದು, ಬಿಎಸ್ ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದಿದ್ದೇ ನಿಜ. ಆದ್ರೆ ನಾವು ಒಂದು ಒಳ್ಳೆಯ ನಿರ್ಧಾರ, ಒಂದು ರಾಜ್ಯದ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ಹೇಳಿರುವಂತದ್ದು ದೇವದಾಸ್. ಓಕೆ, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.